ಹಲೋ ಸ್ನೇಹಿತರೆ, ಮತ್ತೊಂದು ಮಹತ್ವಪೂರ್ಣ ಅಧಿಸೂಚನೆಯನ್ನು ನಿಮಗಾಗಿ ತಂದಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡುವಂತಹ ವಿಷಯಗಳು ಏನೇನಪ್ಪಾ ಅಂದರೆ ನೇಮಕಾತಿ ಇಲಾಖೆ, ಹುದ್ದೆಗಳ ಹೆಸರು, ಹುದ್ದೆಗಳ ಸಂಖ್ಯೆ, ಅರ್ಜಿ ಸಲ್ಲಿಸುವ ವಿಧಾನ, ಉದ್ಯೋಗ ಸ್ಥಳ ಮತ್ತು ಹುದ್ದೆಗಳ ಹೆಸರು, ಅದಕ್ಕೆ ಬೇಕಾಗಿರತಕ್ಕಂತಹ ವಿದ್ಯಾರ್ಹತೆ, ವಯೋಮಿತಿ, ವೇತನ ಶ್ರೇಣಿ ಮತ್ತು ಆಯ್ಕೆ ವಿಧಾನ, ಪ್ರಮುಖ ದಿನಾಂಕಗಳು ಮತ್ತು ಅರ್ಜಿ ಸಲ್ಲಿಸುವ ಲಿಂಕ್ ಮತ್ತು ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋಣ. Ladies and gentlemen, the show starts in 3, 2, 1, go. ಸೊ ಇದು ಹೆಸ್ಕಾಂ ಮುಖಾಂತರ ನಡೆಯಲಿರುವ ರಿಕ್ರೂಟ್ಮೆಂಟ್ ಆಗಿದೆ, ನೇಮಕಾತಿ ಆಗಿದೆ. ಹುಬ್ಬಳ್ಳಿ ವಿದ್ಯುತ್ ಪೂರೈಕೆ ಕಂಪನಿ ನಿಯಮಿತ ಅಂದರೆ ಹೆಸ್ಕಾಂ ಹುಬ್ಬಳ್ಳಿಯ ಕಚೇರಿಯ ಮೂಲಕ ಅರ್ಹ ಪದವೀಧರ ಮತ್ತು ಡಿಪ್ಲೊಮಾಧಾರಿಗಳಿಗೆ ಅಪ್ರೆಂಟಿಸ್ ತರಬೇತಿಯನ್ನು ನೀಡಲು ಅಪ್ಲಿಕೇಶನ್ಗಳನ್ನು ಆಹ್ವಾನಿಸಲಾಗಿದೆ. ಈ ತರಬೇತಿಯ ಅವಧಿ 1 ವರ್ಷವಾಗಿದ್ದು, ಇದರ ಮೂಲಕ ಕೈಗೊಳ್ಳಲಾಗುವ ಶಿಕ್ಷಣ ಹಾಗೂ ಕಲಿಕೆಯ ಅವಕಾಶವು ವ್ಯಾಪಕವಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ. ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ, ಅರ್ಜಿ ಶುಲ್ಕ, ಹುದ್ದೆಗಳ ವಿವರ ಇತರೆ ಎಲ್ಲ ಮಾಹಿತಿಗಳನ್ನು ಈ ಕೆಳಗೆ ವಿವರಿಸಲಾಗಿದೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸುವ ಮುಂಚೆ ನೀವು ಏನೈತಿಲ್ಲ ನೋಟಿಫಿಕೇಶನ್ ಅನ್ನು ಒಂದು ಸಲ ಸಂಪೂರ್ಣವಾಗಿ ಓದಿಕೊಳ್ಳಿ. ಇನ್ನು ವಿವರಗಳನ್ನು ನೋಡೋಣ. ಇಲಾಖೆಯ ಹೆಸರು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ಅಂದರೆ ಹೆಸ್ಕಾಂ. ಹುದ್ದೆಗಳ ಹೆಸರು ಸಿವಿಲ್ ಇಂಜಿನಿಯರಿಂಗ್, ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಒಟ್ಟು ಹುದ್ದೆಗಳ ಸಂಖ್ಯೆ 338. ಅರ್ಜಿ ಸಲ್ಲಿಸುವ ಬಗೆ ಆನ್ಲೈನ್, ಉದ್ಯೋಗ ಸ್ಥಳ ಕರ್ನಾಟಕವಾಗಿರುತ್ತದೆ. ಇನ್ನು ಸಿವಿಲ್ ಇಂಜಿನಿಯರಿಂಗ್ 196 ಹುದ್ದೆಗಳು, ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 200 ಹುದ್ದೆಗಳು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 280 ಹುದ್ದೆಗಳು ಖಾಲಿ ಇವೆ. ಇದಕ್ಕೆ ಬೇಕಾಗಿರತಕ್ಕಂತಹ ವಿದ್ಯಾರ್ಹತೆ ಏನಪ್ಪಾ ಅಂದರೆ ಡಿಪ್ಲೊಮಾ, ಬಿಇ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರುವ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. SSLC ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ಒಂದು ವಿಷಯವಾಗಿ ತೆಗೆದುಕೊಂಡಿದ್ದು ಮತ್ತು ಕನ್ನಡದಲ್ಲಿ ಓದಲು ಹಾಗೂ ಬರೆಯಲು ತಿಳಿದಿರಬೇಕು. ನಂತರ ವಯೋಮಿತಿ ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಕನಿಷ್ಠ ಮತ್ತು ಗರಿಷ್ಠ ವಯಸ್ಸಿನ ಮಿತಿಗಳು ಹೆಸ್ಕಾಂ ಮಾನದಂಡದ ಪ್ರಕಾರ ಇರಬೇಕು. ಮಿನಿಮಮ್ ಅಂತೂ 18 ಇರಬೇಕು. ಇನ್ನು ವೇತನ ಶ್ರೇಣಿ ಏನೈತಿಲ್ಲ, ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಈ ಕೆಳಗಿನಂತೆ ಮಾಸಿಕ ವೇತನವನ್ನು ನಿಗದಿಪಡಿಸಲಾಗಿದೆ. ಬಿಇ ಅಂದರೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪೋಸ್ಟಿಗೆ ಏನು ಅಪ್ಲೈ ಮಾಡಿರ್ತಾರಲ್ಲ ಅವರಿಗೆ 9,000 ಸ್ಟೈಫಂಡ್ ಮತ್ತು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ಗೆ 8,000 ಪ್ರತಿ ತಿಂಗಳು ಸ್ಟೈಫಂಡ್ ಸಿಗುತ್ತದೆ. ಆಯ್ಕೆ ವಿಧಾನ ಹೆಂಗಪ್ಪ ಅಂದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಶೈಕ್ಷಣಿಕ ಅರ್ಹತೆ ಆಧಾರದ ಮೇಲೆ ದಾಖಲಾತಿ ಪರಿಶೀಲನೆ ಮಾಡುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಎಕ್ಸಾಮ್ ಇರುವುದಿಲ್ಲ. ಪ್ರಮುಖ ದಿನಾಂಕಗಳು ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 10 ಆಗಸ್ಟ್ 2024 ಇದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಆಗಸ್ಟ್ 2024 ಇರುತ್ತದೆ. ಇಲ್ಲಿ ಪ್ರಮುಖ ಲಿಂಕ್ಗಳಿವೆ. ಅರ್ಜಿ ಲಿಂಕ್ ಮತ್ತು ವೆಬ್ಸೈಟ್ ಇದೆ, ನೋಟಿಫಿಕೇಶನ್ ಇದೆ. ಇಲ್ಲಿ ನಾವು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿಂದ ನಮಗೆ ಇನ್ನೂ ಡೀಟೇಲ್ ಆಗಿ ಮಾಹಿತಿಯನ್ನು ಇಲ್ಲಿ ನಾವು ನೋಡಬಹುದು. ಏನಪ್ಪಾ ಅಂದ್ರೆ ಇದು ಅಪ್ರೆಂಟಿಸ್ ಟ್ರೈನಿಂಗ್ ನೋಟಿಫಿಕೇಶನ್ ಇದೆ, ಹೌದಾ. ಬಿಇ ಗ್ರಾಜ್ಯುಯೇಟ್ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ನಂಬರ್ ಆಫ್ ಅಪ್ರೆಂಟಿಸಸ್ 200, ಮಂತ್ಲಿ ಸ್ಟೈಫಂಡ್ 9,000, ಡ್ಯೂರೇಷನ್ ಆಫ್ ಟ್ರೈನಿಂಗ್ 1 ವರ್ಷ. ಇನ್ನು ಡಿಪ್ಲೊಮಾದವರಿಗೆ 138 ಹುದ್ದೆಗಳಿದ್ದು, ಮಂತ್ಲಿ ಸ್ಟೈಫಂಡ್ 8,000 ಮತ್ತು ಡ್ಯೂರೇಷನ್ ಆಫ್ ಟ್ರೈನಿಂಗ್ 1 ವರ್ಷ. ರಿಕ್ವಿಸಿಟ್ ಕ್ವಾಲಿಫಿಕೇಶನ್ ಬಗ್ಗೆ ನಾವು ಈಗಾಗಲೇ ನೋಡಿದೀವಿ. ಗ್ರಾಜ್ಯುಯೇಟ್ಸ್ ಅಪ್ರೆಂಟಿಸ್ಗೆ ಬಿಇ ಮುಗಿದಿರಬೇಕು ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ 3 ವರ್ಷ ಡಿಪ್ಲೊಮಾ ಉತ್ತೀರ್ಣಗೊಂಡಿರಬೇಕು ಯಾವುದಾದ್ರೂ ರಿಕಾಗ್ನೈಸ್ ಯೂನಿವರ್ಸಿಟಿ ಮುಖಾಂತರ. ಇನ್ನು ಇಲ್ಲಿ ರಿಸರ್ವೇಶನ್ ಕೂಡ ಇದೆ. SC ST OBC ಅಭ್ಯರ್ಥಿಗಳಿಗೆ ಅವ್ರದ್ದು ಏನೈತಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಅವ್ರಿಗೂ ಕೂಡ ಆಯ್ಕೆ ಮತ್ತು ವಯೋಮಿತಿಲಿ ಸಡಿಲಿಕೆ ಕೂಡ ಇರುತ್ತದೆ.
ಮಿನಿಮಮ್ ಫಿಸಿಕಲ್ ಫಿಟ್ನೆಸ್ ಕೂಡ ಅದ್ರದ್ದು ಸ್ಟ್ಯಾಂಡರ್ಡ್ ಏನೈತಲ್ಲ ಆ ಪ್ರಕಾರ ಅವ್ರು ಫಿಸಿಕಲ್ ಸ್ಟ್ಯಾಂಡರ್ಡ್ ಫಿಟ್ನೆಸ್ ಇರಬೇಕು. ಆನಂತರ ಡ್ಯೂರೇಷನ್ ಆಫ್ ಟ್ರೈನಿಂಗ್ 1 ವರ್ಷ 1 ಇಯರ್. ಈಗ ನಂತರ ಸೆಲೆಕ್ಷನ್ ಪ್ರೊಸೀಜರ್ ಐತಿ. ಪ್ಲೀಸ್ ನೋಟ್ ದಟ್ ದಿ ಬೋರ್ಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸೌಥರ್ನ್ ರೀಜನ್ ಈಸ್ entrusted with the task of shortlisting candidates from online application data. Shortlisting process will be done based on the marks secured in the qualifying examination. ನೀವು ಪಡೆದಿರತಕ್ಕಂತಹ ಎಕ್ಸಾಮ್ ಮಾರ್ಕ್ಸ್ ಆಧಾರದ ಮೇಲೆ ನಿಮಗೆ ಕ್ವಾಲಿಫೈ ಮಾಡಲಾಗುವುದು. ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇಂಟಿಮೇಟೆಡ್ ಥ್ರೂ ದಿ ರಿಜಿಸ್ಟರ್ಡ್ ಇಮೇಲ್ ಐಡಿಸ್ ಓನ್ಲಿ. ನಿಮ್ಗೆ ಇಮೇಲ್ ಐಡಿ ಮುಖಾಂತರ ನಿಮ್ಗೆ ಏನೈತಲ್ಲ ಶಾರ್ಟ್ ಲಿಸ್ಟ್ ಆಗಿದಿರೋ ಇಲ್ಲೋ ಅನ್ನೋದನ್ನು ಇನ್ಫಾರ್ಮೇಶನ್ ಕೊಡಲಾಗುವುದು. Shortlisted candidates will be have to appear in person for verification of documents. ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಪ್ಪ ಅಂದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೈತಲ್ಲ ಆಫೀಸ್ ಆಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ITC ಎಸ್ಕಾಂ ಕಾರವಾರ ರೋಡ್ ವಿದ್ಯುತ್ ನಗರ್ ಹುಬ್ಬಳ್ಳಿ ಇಲ್ಲಿಗೆ ನೀವು ಹಾಜರಾಗಬೇಕು. ಪ್ರೊಸೀಡರ್ ಫಾರ್ ರಿಜಿಸ್ಟ್ರೇಷನ್ ಅಂಡ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಇದು ಏನೈತಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಹೆಂಗಪ್ಪ ಅಂದ್ರೆ ನೀವು ಆನ್ಲೈನ್ ಮುಖಾಂತರ ಹೆಸ್ಕಾಂ ನಲ್ಲಿ ಸರ್ಚ್ ಮಾಡಿ ಅಲ್ಲಿ ಅಪ್ಲೈ ಮಾಡಕ್ ಬರಂಗಿಲ್ಲ. ಇದು ಬೇರೆ ಟೈಪ್ ಆಗಿ ನೀವು ಅಪ್ಲೈ ಮಾಡಬಹುದು. ಏನಪ್ಪಾ ಅಂದ್ರೆ ನೀವು ನೆಟ್ ರಿಜಿಸ್ಟ್ರೇಷನ್ ID ನಿಮ್ಮ ಹತ್ರ ಇರಬೇಕು. ನ್ಯಾಷನಲ್ ವೆಬ್ ಪೋರ್ಟಲ್ ಅಲ್ಲಿ ಏನೈತಲ್ಲ ನೀವು ಆಲ್ರೆಡಿ ರಿಜಿಸ್ಟರ್ಡ್ ಇದ್ರಪ್ಪ ಅಂದ್ರೆ ಇಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಕೊಟ್ಟಿದ್ದಾರೆ. ನೀವು ಆಲ್ರೆಡಿ ರಿಜಿಸ್ಟರ್ ಇದ್ದಿದ್ರಪ್ಪ ಅಂದ್ರೆ ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬೋದು. ನೀವು ರಿಜಿಸ್ಟರ್ ಇದ್ದಿದ್ದಿಲ್ಲಪ್ಪ ಅಂದ್ರೆ ಇಲ್ಲಿಗೆ ಹೋಗ್ಬೇಕು. ಗೋ ಟು https://nats.education.gov.in/. ಕ್ಲಿಕ್ ಸ್ಟೂಡೆಂಟ್ ಲಾಗಿನ್ ಫಾರ್ಗೆಟ್ ಪಾಸ್ವರ್ಡ್. ನಿಮ್ಮ ಪಾಸ್ವರ್ಡ್ ನೆನಪಿದ್ದಿಲ್ಲಪ್ಪ ಅಂದ್ರೆ ಫಾರ್ಗೆಟ್ ಪಾಸ್ವರ್ಡ್ ಮಾಡ್ರಿ, ರಿಸೆಟ್ ಪಾಸ್ವರ್ಡ್ ಮಾಡ್ಕೊರಿ. ನಿಮ್ಮ ಇಮೇಲ್ ಐಡಿಗೆ ಒಂದು ಲಿಂಕ್ ಬರುತ್ತೆ. ನಿಮಗೆ ಲಾಗಿನ್ ಡೀಟೇಲ್ಸ್ ಗೊತ್ತಿತ್ತಪ್ಪ ಅಂದ್ರೆ ಡೈರೆಕ್ಟ್ ಲಾಗಿನ್ ಆಗಿರಿ. ನಂತರ ಏನೈತಲ್ಲ ಸ್ಟೂಡೆಂಟ್ ಲಾಗಿನ್ಗೆ ಹೋಗಿ ಎಂಟರ್ ರಿಜಿಸ್ಟರ್ಡ್ ಇಮೇಲ್ ID ಅಂಡ್ ನ್ಯೂ ಪಾಸ್ವರ್ಡ್, ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅದನ್ನು ನೀವು ಕಂಪ್ಲೀಟ್ ಮಾಡಬೇಕು. ಎ ಯೂನಿಕ್ ಎನ್ರೋಲ್ಮೆಂಟ್ ನಂಬರ್ 12 ಡಿಜಿಟ್ ಫಾರ್ ಈಚ್ ಸ್ಟೂಡೆಂಟ್ ವಿಲ್ ಬಿ ಜನರೇಟೆಡ್. ಅಲ್ಲಿ ನಿಮಗೆ 12 ನಂಬರಿನ ಒಂದು ಯೂನಿಕ್ ಎನ್ರೋಲ್ಮೆಂಟ್ ನಂಬರ್ ಸಿಗುತ್ತೆ. ಅದನ್ನು ನೀವು ನೋಟ್ ಮಾಡಬೇಕು. ಅದು ನಿಮ್ಮ ನ್ಯಾಟ್ ಎನ್ರೋಲ್ಮೆಂಟ್ ನಂಬರ್, ನ್ಯಾಟ್ ರಿಜಿಸ್ಟ್ರೇಷನ್ ನಂಬರ್. ಇನ್ನು ಪಾರ್ಟ್ B ಇದಾಗ ಏನೈತಲ್ಲ ನೆಕ್ಸ್ಟ್ ನೀವು ಸ್ಟೂಡೆಂಟ್ ಲಾಗಿನ್ ಹೋಗಬೇಕು. ಸ್ಟೂಡೆಂಟ್ ನೀವು ಅದರಾಗ ಲಾಗಿನ್ ಹೋದ ನಂತರ ಅಪ್ಲೈ ಅಗೇನ್ಸ್ಟ್ ಅಡ್ವರ್ಟೈಸ್ಡ್ ವೇಕೆನ್ಸೀಸ್. ಅಲ್ಲಿ ನಿಮ್ಗೆ ಯಾವ್ಯಾವ ಅಪ್ಲಿಕೇಬಲ್ ವೇಕೆನ್ಸೀಸ್ ಇರ್ತಾವಲ್ಲ ಅವು ಎಲ್ಲ ನಿಮ್ಗೆ ಅಲ್ಲಿ ಶೋ ಆಗ್ತಾವ. ಅದ್ರ ಮುಂದೆ ನೀವು ಕ್ಲಿಕ್ ಟು ಅಪ್ಲೈ ಅಂದ ಡೈರೆಕ್ಟ್ ಅಪ್ಲೈ ಆಗಿಬಿಡುತ್ತೆ ಅಷ್ಟೇ. ಸರ್ಚ್ ಹುಬ್ಳಿ ಎಲೆಕ್ಟ್ರಿಕಲ್ ಸಪ್ಲೈ ಕಂಪನಿ ಅಂತ ಇರುತ್ತೆ. ಅಲ್ಲಿ ನೀವು ಸರ್ಚ್ ಮಾಡ್ರಿ, ಅದನ್ನು ಕ್ಲಿಕ್ ಮಾಡ್ರಿ, ಅಪ್ಲೈ ಕ್ಲಿಕ್ ಅಪ್ಲೈ. ಯು ಹ್ಯಾವ್ ಸಕ್ಸಸ್ಫುಲಿ ಅಪ್ಲೈಡ್ ಫಾರ್ ದಿ ವೇಕೆನ್ಸಿ ಅಂತ ನಿಮ್ಗೆ ಅಲ್ಲಿ ಒಂದು ಮೆಸೇಜ್ ಬರುತ್ತೆ. ಓಕೆ, ಇನ್ನು ನ್ಯಾಟ್ ಒಳಗೆ ರಿಜಿಸ್ಟ್ರಾರ್ ಇರ್ಲಾರದ ಅಭ್ಯರ್ಥಿಗಳು ಫಾರ್ ಫ್ರೆಶ್ ಸ್ಟೂಡೆಂಟ್ಸ್ ಟು ಎನ್ರೋಲ್ ದಿ ನ್ಯಾಟ್ ಒಳಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳಕ ನೀವು ಫ್ರೆಶ್ ಆಗಿದ್ದಪ್ಪ ಅಂದ್ರೆ ನಿಮ್ಮಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡ್ ಇದ್ದಿದ್ದಿಲ್ಲಪ್ಪ ಅಂದ್ರೆ ನೀವೇನು ಮಾಡಬೇಕು, ಈ ವೆಬ್ಸೈಟ್ಗೆ ಹೋಗಬೇಕು. ಕ್ಲಿಕ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಸ್ಟೂಡೆಂಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟ್ ಸ್ಟೆಪ್ 1 ಪ್ರೊಸೆಸ್ ಏನೈತಲ್ಲ ನೀವು ಕಂಪ್ಲೀಟ್ ಮಾಡಬೇಕು. ನಂತರ ನೀವು ಸ್ಟೂಡೆಂಟ್ ಲಾಗಿನ್ ಮಾಡಬೇಕು. ಎಲ್ಲ ಅಪ್ಲಿಕೇಶನ್ ಡೀಟೇಲ್ಸ್ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನಿಮಗೂ ಕೂಡ 12 ಡಿಜಿಟ್ ಯೂನಿಕ್ ನಂಬರ್ ಸಿಗುತ್ತೆ. ಆ ನಂತರ ಏನೈತಲ್ಲ ಸೇಮ್ ಪ್ರೊಸೀಜರ್. ಓಕೆ, ಇನ್ನು ಇಂಪಾರ್ಟೆಂಟ್ ದಿನಾಂಕ ಇದಾವೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಇಲ್ಲಿ 5/8 ಕೊಟ್ಟಿದ್ದಾನೆ. ಲಾಸ್ಟ್ ಡೇಟ್ ಏನೈತಲ್ಲ 20/8. ಡಿಕ್ಲರೇಷನ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಲಿಸ್ಟ್ ಬೈ BOET ಚೆನ್ನೈ. ಶಾರ್ಟ್ ಲಿಸ್ಟ್ ಆಗಿರತಕ್ಕಂಥ ಅಭ್ಯರ್ಥಿ ಡಿಕ್ಲರೇಷನ್ ಮಾಡುವ ದಿನಾಂಕ ಏನೈತಲ್ಲ 27/8/2024 ಮಾಡ್ತಾನೆ. ಫಿಸಿಕಲ್ ಅಪಿಯರೆನ್ಸ್ ಫಾರ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್. ಶಾರ್ಟ್ ಲಿಸ್ಟ್ ಆಗಿರತಕ್ಕಂಥ ಅಭ್ಯರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ 9/9/2024 ಆಗುವುದು. ಅದರ ವಿಳಾಸ ಏನೈತಲ್ಲ ಇಲ್ಲಿದೆ, ಇದನ್ನು ನೋಡ್ಕೊಳ್ಳಿ. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಏನಾದರೂ ಎನ್ಕ್ವೈರಿ ಇತ್ತಂದ್ರೆ ಈ ಇಮೇಲ್ ID ಥ್ರೂ ನೀವು ಈ ಇಮೇಲ್ ಐಡಿಗೆ ಏನೈತಲ್ಲ ಮೇಲ್ ಕಳಿಸಬೇಕು. ನಿಮ್ಗೆ ಏನಾದ್ರು ಕಂಪ್ಲೇಂಟ್ ಎನ್ಕ್ವೈರಿ ಇತ್ತಪ್ಪ ಅಂದ್ರೆ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.